ಹಾಯ್, ಇವತ್ತಿನ ರೀಡಿಂಗ್ ನಿಮ್ಮ ಯಾವ ಒಂದು ನೆಗೆಟಿವ್ ಎನರ್ಜಿ ಅಥವಾ ಥಾಟ್ ಈ ಒಂದು ಕನೆಕ್ಷನ್ನ ಸ್ಟಕ್ ಮಾಡಿದೆ ಕರೆಂಟ್ಲಿ ಅನ್ನೋಂಥದ್ದನ್ನ ಯೂನಿವರ್ಸ್ ಏನು ಹೇಳ್ತಾರೋ ಅದನ್ನ ನಾನು ನಿಮಗೆ ಹೇಳ್ತೀನಿ. ಈ ಏನು ಪರ್ಸನ್ ಇದ್ದಾರೋ ಈ ಪರ್ಸನ್ ಮತ್ತು ನೀವು ಮೊದಲು ಎಮೋಷ್ನಲ್ ಆಗಿ ಇನ್ವೆಸ್ಟೆಡ್ ಆಗಿದ್ದಂಥವ್ರೆ. ಅಂದರೆ ನೀವು ಕೂಡ ಎಕ್ಸ್ಪ್ರೆಸ್ ಮಾಡಿರೋವಂಥದ್ದು, ಅವರು ಕೂಡ ನಿಮ್ಮ ಪ್ರೀತಿಯ ಬಗ್ಗೆ ಎಕ್ಸ್ಪ್ರೆಸ್ ಮಾಡಿರೋವಂಥದ್ದು. ಆ್ಯಂಡ್ ಇಬ್ಬರು ಕೂಡ ಎಮೋಷ್ನಲ್ ಆಗಿ ಇನ್ವೆಸ್ಟೆಡ್ ಆಗಿರೋವಂಥದ್ದು ಕೂಡ ಕ್ಲಿಯರ್ ಆಗಿ ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಬಟ್ ಇಲ್ಲಿ ಏನಾಗಿದೆ ಅಂತಂದರೆ, ಈಗ ಮೊದಲು ನೀವು ಇನ್ವೆಸ್ಟೆಡ್ ಆಗಬೇಕಾದ್ರೆ ಅಥವಾ ನೀವು ಒಂದು ಪ್ರೀತಿ ಮಾಡಬೇಕಾದ್ರೆ ನಿಮಗೆ ಈಗ ನಾ ಹೇಳೋವಂಥ ಯಾವ ವಿಷಯಗಳು ತಲೆಗೆ ಬಂದಿರಲಿಲ್ಲ. ಬಟ್ ಈಗ ನಿಮಗೆ ಗೊತ್ತಾಗಿರೋವಂಥದ್ದು ಅಂದರೆ ಏನು, ಒಂದು ಸೊಸೈಟಿಯಲ್ಲಿ ಒಂದು ನಾರ್ಮ್ಸ್ ಅಂತ ಇರುತ್ತೆ, ಒಂದು ರೂಲ್ಸ್ ಅಂತ ಇರುತ್ತೆ. ಆ್ಯಕ್ಚುಲಿ ಪ್ರೀತಿಯಲ್ಲಿ ಯಾವ ರೂಲ್ಸ್ ಅಥವಾ ನಾರ್ಮ್ಸ್ ಅನ್ನೋಂಥದ್ದು ಇಲ್ಲವೇ ಇಲ್ಲ. ಬಟ್ ನಿಮ್ಮ ಒಂದು ಏನೊಂದು ಥಾಟ್ ಬಂದಿದೆ ಅಂತ ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ಇಲ್ಲೊಂದು ಅಬ್ಸ್ಟೆಕಲ್ಸ್ಗಳಿರೋವಂಥದ್ದು ಕ್ಲಿಯರ್ ಆಗಿ ಕಾಣ್ತಾ ಇರೋವಂಥದ್ದು. ಅಂದರೆ ನಿಮ್ಮ ಅವರ ಮಧ್ಯೆ ಸ್ಟೇಟಸ್ ಡಿಫ್ರೆನ್ಸ್ ಆಗಿರ್ಬೋದು, ಕ್ಯಾಸ್ಟ್ ಆಗಿರ್ಬೋದು, ರಿಲಿಜನ್ ಡಿಫ್ರೆನ್ಸ್ ಆಗಿರ್ಬೋದು, ಅಥವಾ ಅವರು ಡಿವೋರ್ಸಿ ಕೂಡ ಆಗಿರ್ಬೋದು, ಮದುವೆ ಆಗಿ ಬಿಟ್ಟಿರೋವಂಥವ್ರು ಆಗಿರ್ಬೋದು. ಸೊ ನೀವೀಗ ಅವ್ರನ್ನ ಮದುವೆ ಮಾಡ್ಕೊಳ್ಬೇಕಾದ್ರೆ ಜನ ಏನಂತಾರೆ, ಈ ಥರ ಒಂದು ಏನೋ ಒಂದು ಅಬ್ಸ್ಟೆಕಲ್ಸ್ ಅಂತೂ ಕ್ಲಿಯರ್ ಆಗಿ ನನಗೆ ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಈಗ ನಿಮಗೆ ಹೇಗಾಗಿದೆ ಅಂತಂದರೆ, ಈ ಕನೆಕ್ಷನಲ್ಲಿ ತುಂಬ ಸ್ಟ್ರಗಲ್ ಮಾಡಬೇಕಾಗುತ್ತೆ. ನಾನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗೋದಿಲ್ಲ. ಸೊ ಇದನ್ನೆಲ್ಲ ನಾನು ಇವ್ರನ್ನ ಪಡಿಬೇಕು ಅಂತಂದರೆ ತುಂಬ ಸ್ಟ್ರಗಲ್ ಮಾಡಬೇಕಾಗುತ್ತೆ ಅನ್ನೋಂಥದ್ದು ಥಾಟು ನಿಮಗೆ ಕ್ಲಿಯರ್ ಆಗಿ ಬಂದಿದೆ. ಅದು ಆ ವಿಷಯದಿಂದಾಗಿ ನೀವೊಂದು ರೆಸ್ಟ್ಲೆಸ್ ಆಗಿ ಥಿಂಕ್ ಮಾಡ್ತಿರೋವಂಥದ್ದು. ಆ್ಯಂಡ್ ನನ್ನ ಒಂದು ಮಾತುಗಳು ಕೂಡ ಅಷ್ಟು ಫಾಸ್ಟ್ ಎನರ್ಜಿಯಲ್ಲಿ ಬರ್ತಾ ಇದೆ ಫಾಸ್ಟ್ ಎನರ್ಜಿಲಿ ಬರ್ತಾ ಇದೆ. ಸೊ ನಿಮ್ಮ ಒಂದು ಏನು ಆಲೋಚನೆಗಳಿದೆ ಅದು ಕೂಡ ಹಾಗೇನೇ ಆಗಿರೋವಂಥದ್ದು. ನನಗೆ ಇದು ಕ್ಲಿಯರ್ ಆಗಿ ಕಾಣಿಸ್ತಾ ಇರೋವಂಥದ್ದು. ಆ್ಯಂಡ್ ಅದ್ರ ನಂತರದಲ್ಲಿ ನೀವೇನು ಮಾಡಿದ್ರಿ ಅಂತಂದರೆ, ಇವರು ಎಮೋಷ್ನಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅಂತ ನೆಕ್ಸ್ಟ್ ಬಂದರೂ ಕೂಡ ಈ ಏನು ಎದುರುಗಡೆ ಇರೋ ಪರ್ಸನ್ನು ನೀವು ಇದರಿಂದ ಪುಲ್ ಬ್ಯಾಕ್ ಆಗಿರೋವಂಥದ್ದು. ಈ ಒಂದು ಕನೆಕ್ಷನ್ಗೆ ಇದ್ರ ಗ್ರೋತ್ ಇಲ್ಲ ಅನ್ನೋ ಕಾರಣಕ್ಕಾಗಿ ನೀವು ಪುಲ್ ಬ್ಯಾಕ್ ಆಗಿರೋವಂಥದ್ದು. ಆ್ಯಂಡ್ ಇದಕ್ಕೆ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ದಲೇ ಇರೋವಂಥದ್ದು. ಆ್ಯಂಡ್ ನಿಮ್ಮ ಬಗ್ಗೆ ನೀವೇ ಕ್ವಶನಿಂಗ್ ಮಾಡ್ಕೊತಿರೋವಂಥದ್ದು. ಅಂದರೆ ನಾನು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಭ ಇದೆಯೋ ಇಲ್ವೋ, ಸೊ ಇದು ಲಾಂಗ್ ಟರ್ಮ್ ಆಗುತ್ತೋ ಇಲ್ವೋ, ಸುಮ್ಮನೆ ನಾನು ಯಾಕೆ ಇದನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋಂಥದ್ದು ನಿಮ್ಮ ಒಂದು ಏನು ಈ ಕನೆಕ್ಷನ್ ಏನಿದೆ ಅದರಿಂದ ಪುಲ್ ಬ್ಯಾಕ್ ಆಗಿರೋವಂಥದ್ದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಯೂನಿವರ್ಸ್ ನಿಮ್ಮ ಜೊತೆ ಒಂದು ಸಾಥ್ ಕೊಡ್ತಾ ಇದ್ರೂ ಕೂಡ ನೀವು ಈ ಒಂದು ಎನರ್ಜಿಯಲ್ಲಿ, ಒಂದು ನೆಗೆಟಿವ್ ಎನರ್ಜಿಯಲ್ಲಿ, ಈ ಒಂದು ನೆಗೆಟಿವ್ ಥಾಟಲ್ಲಿ ನೀವಿರೋವಂಥದ್ದು ನನಗೆ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇರೋವಂಥದ್ದು. ಈ ಒಂದು ಏನು ಅಬ್ಸ್ಟೆಕಲ್ಸ್ ಇದೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ನೀವು ಪುಲ್ ಬ್ಯಾಕ್ ಆಗ್ತಾ ಇರೋವಂಥದ್ದು, ಕ್ವಶನ್ ಮಾಡ್ತಾ ಇರೋವಂಥದ್ದು, ಇದು ಲಾಂಗ್ ಟರ್ಮಲ್ಲಿ ಇರುತ್ತೋ ಇಲ್ವೋ ಅನ್ನೋಂಥದ್ದು ನಿಮ್ಮ ತಲೆಯಲ್ಲಿ ಬಂದು ಇದು ಸ್ಟಕ್ ಆಗಿರೋವಂಥದ್ದು. ಯೂನಿವರ್ಸ್ ಇದಕ್ಕೆ ಏನು ಗೈಡೆನ್ಸ್ನ ಕೊಡ್ತಾರೆ ಅನ್ನೋಂಥದ್ದು ನೋಡೋಣ. ನೀವು ಹೇಗಿರಬೇಕು ಈ ಒಂದು ಕನೆಕ್ಷನಲ್ಲಿ, ಇದಕ್ಕೆ ಏನು ಮಾಡಬೇಕು ಈ ಗ್ರೋತ್ ಆಗೋದಕ್ಕೆ ಅನ್ನೋಂಥದ್ದನ್ನ ನಾನು ನಿಮಗೆ ಹೇಳ್ತೀನಿ. ಈಗ ಯೂನಿವರ್ಸ್ ಏನು ಗೈಡೆನ್ಸ್ ಕೊಡ್ತಾರೆ ಅನ್ನೋಂಥದ್ದು. ಸೊ ನೀವು ಫಸ್ಟು ಇಲ್ಲಿ ಕ್ಲಿಯರ್ ಆಗಿ ಏನಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಅಂತಂದರೆ, ಇದೊಂದು ಮಿಸ್ಡ್ ಆಪರ್ಚುನಿಟಿ, ಇದು ನನಗೆ ಸಿಗೋದಿಲ್ಲ, ಈ ಒಂದು ವ್ಯಕ್ತಿ ಏನಿದ್ದಾರೆ ಅವ್ರು ನನಗೆ ಸಿಗೋದಿಲ್ಲ ಅನ್ನೋಂಥ ಒಂದು ಮೈಂಡ್ ಸೆಟ್ಟಿಂದ ಫಸ್ಟು ಹೊರಗಡೆ ಬನ್ನಿ ಅನ್ನೋಂಥದ್ದನ್ನ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇರೋವಂಥದ್ದು. ಅಂದರೆ ನೀವು ಫ್ಯೂಚರ್ ಏನಿದೆ, ಮುಂದೇನಿದೆ ಅಂತ ನಿಮಗೆ ಗೊತ್ತಿಲ್ಲ, ಆದರೂ ಕೂಡ ನೀವು ಹೇಗೆ ಆಲೋಚನೆ ಮಾಡ್ತಿದ್ದೀರ ಅಂತಂದರೆ ಇದನ್ನು ಆಗಕ್ಕೆ ಸಾಧ್ಯನೇ ಇಲ್ಲ. ನೀವು ಹೇಗೆ ಅನ್ಕೊಳ್ಳೋಕೆ ಸಾಧ್ಯ ಆಗುತ್ತೆ? ನೀವು ಮುಂದಿನ ಫ್ಯೂಚರ್ ನಿಮಗೆ ಗೊತ್ತಿಲ್ಲ. ಸೊ ನೀವು ಹೇಗೆ ಅನ್ಕೊಳ್ಳೋಕೆ ಸಾಧ್ಯ ಆಗುತ್ತೆ? ನೀವು ಆಗದಲ್ಲೇ ಇರೋದನ್ನ ಆಗುತ್ತೆ ಅಂತ ನೀವು ಹೇಗೆ ಡಿಸೈಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ನಿಮ್ಮ ಈ ಒಂದು ಏನೊಂದು ಮೈಂಡು ಕ್ಲಾರಿಟಿ ಇಲ್ವೋ ಅದರಿಂದ ಹೊರಗಡೆ ಬನ್ನಿ ಅನ್ನೋಂಥದ್ದು ಫಸ್ಟ್ನೇದಾಗಿ ಹೇಳ್ತಾ ಇರೋವಂಥದ್ದು. ಆ್ಯಂಡ್ ನಿಮ್ಮ ಇಂಟ್ಯೂಷನ್ಸ್ ಏನು ಹೇಳುತ್ತೆ, ಏನು ನಿಮ್ಮ ಒಂದು ಎಮೋಷನ್ಸ್ ಏನಿದೆ, ಆ ಫೀಲಿಂಗ್ಸ್ನ ಏನು ಸೈಡಿಗೆ ಹಾಕ್ತಿದ್ರು ಅದನ್ನು ಮಾಡಬೇಡಿ. ಆ್ಯಂಡ್ ನಿಮ್ಮ ಇಂಟ್ಯೂಷನ್ಸ್ನ, ನಿಮ್ಮ ಎಮೋಷನ್ಸ್ನ ನೆಗ್ಲೆಕ್ಟ್ ಮಾಡಬೇಡಿ ಅನ್ನೋಂಥದ್ದನ್ನ ಎರಡನೇದಾಗಿ ಯೂನಿವರ್ಸ್ ನಿಮಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಏನು ಎಮೋಷನ್ಸ್ ಇದೆ ಅಥವಾ ಏನು ನಿಮ್ಮ ಫೀಲಿಂಗ್ಸ್ಗಳಿದೆ ಅದನ್ನು ಎಕ್ಸ್ಪ್ರೆಸ್ ಮಾಡಿ. ಅಂದರೆ ನಿಮ್ಗೆ ಏನೋ ಒಂದು ಫೀಲಿಂಗ್ಸ್ ಇದೆ ಅಂತಂದ ತಕ್ಷಣ ಅದನ್ನು ಎಕ್ಸ್ಪ್ರೆಸ್ ಮಾಡ್ದಲೇ ಇದ್ದಾಗ ಎದುರುಗಡೆ ಇರೋ ವ್ಯಕ್ತಿಗೆ ಹೇಗೆ ಗೊತ್ತಾಗೋಕ್ಕೆ ಸಾಧ್ಯ ಆಗುತ್ತೆ? ಅವ್ರು ಈಗಾಗಲೇ ಆಲ್ರೆಡಿ ಅಂದ್ಕೊಂಡಿದ್ದಾರೆ, ಇವ್ರು ಪುಲ್ ಬ್ಯಾಕ್ ಆಗಿದ್ದಾರೆ ಅಂತ ನಾನು ನಿಮಗೆ ಆಲ್ರೆಡಿ ರೀಡಿಂಗಲ್ಲಿ ಹೇಳಿದ್ದೀನಿ. ಸೊ ಅವ್ರ ತಲೆಯಲ್ಲಿ ಹೇಗೆ ಬರುತ್ತೆ ಅಂದರೆ, ಈತ ನನ್ನ ಮರ್ತಿದ್ದಾರೆ ಅಥವಾ ಇವ್ರಿಗೆ ಇನ್ನು ನನ್ನ ಬಗ್ಗೆ ಯಾವುದೇ ರೀತಿಯ ಈ ಒಂದು ಏನಿದೆ ಒಂದು ಕನೆಕ್ಷನಲ್ಲಿ ಮುಂದುವರಿಯೋ ಇಷ್ಟ ಇಲ್ಲವೇನೋ ಅಂತ ಅವ್ರ ತಲೆಯಲ್ಲೂ ಬಂದ್ಬಿಡುತ್ತೆ. ನೀವು ಎಕ್ಸ್ಪ್ರೆಸ್ ಮಾಡಿದಾಗ ತಾನೇ ಇದರಿಂದ ಗೊತ್ತಾಗೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಈಗಲೂ ಕೂಡ ನನಗೆ ನಿಮ್ಮ ಬಗ್ಗೆ ಒಂದು ಫೀಲಿಂಗ್ಸ್ ಇದೆ ಅಥವಾ ನಿಮ್ಮ ಬಗ್ಗೆ ಒಂದು ಲವ್ ಇದೆ ಅಂತ ಗೊತ್ತಾಗಬೇಕು ಅಂತಂದರೆ ನೀವು ಎಕ್ಸ್ಪ್ರೆಸ್ ಮಾಡಬೇಕು. ಸೊ ಯು ಹ್ಯಾವ್ ಟು ಎಕ್ಸ್ಪ್ರೆಸ್ ಇಟ್. ಆ್ಯಂಡ್ ಇಲ್ಲಿ ಇನ್ನೂ ಒಂದು ಏನಂತ ಕಾಣಿಸ್ತಾ ಇದೆ ಅಂತಂದರೆ, ನಿಮಗೆ ಅವರು ನಿಮ್ಮ ಪಾಲಿಗೆ ಒಂದು ಸನ್ ಅಥವಾ ಏನಂತಂದ್ರೆ ನಿಮ್ಮ ಒಂದು ಲೈಫಿಗೆ ಅವರೊಂದು ಬೆಳಕಾಗಿ ಬಂದಿದ್ದಾರೆ ಅಂತಾದಾಗ ನೀವು ಯಾಕೆ ಅದನ್ನು ಈ ರೀತಿಯಾಗಿ ಯೋಚನೆ ಮಾಡೋವಂಥದ್ದು? ಅವ್ರು ನಮ್ಗೆ ಸಿಗೋದಿಲ್ಲ ಅಥವಾ ನೀವು ಹೇಗೆ ಅಂದ್ಕೊಳ್ತೀರಾ? ನೀವು ಯೋಚನೆ ಮಾಡ್ತಾ ಇರೋದು ಏನು ರೀತಿ ಇದೆ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಏನು ಒಂದು ಪರ್ಸ್ಪೆಕ್ಟಿವ್ ಇದೆ ಅದನ್ನು ಚೇಂಜ್ ಮಾಡ್ಕೊಳ್ಳೋವಂಥದ್ದು ನಿಮ್ಮ ಕರ್ತವ್ಯ. ಇಲ್ಲಿ ಯೂನಿವರ್ಸ್ ಬಂದ್ಬಿಟ್ಟು ಡೈರೆಕ್ಟಾಗಿ ಹೇಳೋಕ್ಕೆ ಸಾಧ್ಯ ಇಲ್ಲ.
ಇಲ್ಲ ಇದು ಈ ಥರ ಮಾಡು ಅಂತ. ಬಟ್ ಈ ರೀಡಿಂಗ್ ಮುಖಾಂತರ ನಿಮಗೆ ಅವ್ರು ಹೇಳ್ತಾ ಇರೋವಂಥದ್ದು ಏನಂತಂದರೆ, ನಿಮ್ಮ ಒಂದು ಏನೊಂದು ಯೋಚನೆ ಮಾಡೋವಂಥ ರೀತಿ ಇದೆ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಯಾವುದನ್ನು ನಿಮಗೆ ನೀವೇ ಡಿಸೈಡ್ ಮಾಡ್ಕೊಳ್ಳೋ ಅಂಥದ್ದಲ್ಲ. ಸೊ ನೀವೊಂದು ಸ್ಟಕ್ ಎನರ್ಜಿಯಿಂದ ಹೊರಗಡೆ ಬನ್ನಿ ಅನ್ನೋಂಥದ್ದನ್ನ ಯೂನಿವರ್ಸ್ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ.